ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ಪ್ರತಿಯೊಬ್ರು ತಮ್ಮ ಗುರಿಗಳನ್ನ ಮುಟ್ಟೋಕೆ ಸಾಕಷ್ಟು ಕಷ್ಟಗಳನ್ನ ಎದುರಿಸ್ತಾ ಇರ್ತಾರೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿಮ್ಗೆ ಸಾಕಷ್ಟು ಟೆನ್ಷನ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ, ನಾನು ಅನ್ಕೊಂಡಿರೋ ಕೆಲಸಗಳು ಆಗ್ತಾ ಇಲ್ಲ ಅನ್ನೋರ್ಗೆ ಈ ಒಂದು ವಿಡಿಯೋ. ಯಾಕೆ ಅಷ್ಟೊಂದು ಸಮಸ್ಯೆಗಳನ್ನ ನಾವು ನೋಡ್ತೀವಿ ಅಂದ್ರೆ ಸರಿಯಾದ ಒಂದು ಪ್ಲಾನಿಂಗ್ ಇರಲ್ಲ. ನೀವು ಯಾವ್ದಾದ್ರೂ ಕೆಲಸನ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಮನೇಲೂ ಕೆಲಸ ಮಾಡಿ ಆಚೆ ಹೋಗಿ ವರ್ಕ್ ಮಾಡಿ ಬರ್ತಾ ಇರುವಂತ ಹೆಣ್ಮಕ್ಳಿಗೆ ಎಸ್ಪೆಷಲಿ ನೀವು ನಾಳೆ ಯಾವ ಸೀರೆ ಹಾಕೋತೀರಾ, ನಾಳೆ ಯಾವ ಬಟ್ಟೆ ಹಾಕೋತೀರಾ, ಅಥವಾ ನಾಳೆ ಏನ್ ಅಡ್ಗೆ ಮಾಡ್ತೀರಾ ಅನ್ನೋದನ್ನ ಹಿಂದಿನ ದಿನ ಪ್ಲಾನ್ ಮಾಡದೇ ಇದ್ರೆ ನಿಮ್ಮ ಒಂದು ಮಾರ್ನಿಂಗ್ಸ್ ತುಂಬಾನೇ ಸ್ಟ್ರೆಸ್ಫುಲ್ ಆಗಿರತ್ತೆ. ಅದೇ ನೀವು ನೀಟಾಗಿ ಪ್ಲಾನ್ ಮಾಡಿ ಯಾವ ಸಾರಿನ ನಾನು ನಾಳೆ ಹಾಕೋತೀನಿ, ಯಾವ ಅಡ್ಗೆನ ನಾನು ನಾಳೆ ಬೆಳಗ್ಗೆ ಮಾಡ್ತೀನಿ ಅನ್ನೋದನ್ನ, ತರಕಾರಿಗಳನ್ನ ರೆಡಿ ಇಟ್ಕೊಂಡು ನಿಮ್ಮ ಅಡ್ಗೆಗೋಸ್ಕರ ಯಾವುದೇ ವಿಷಯ ಇರ್ಬೋದು ಫ್ರೆಂಡ್ಸ್, ಇವತ್ತು ಅಡ್ಗೆ ಸೀರೆ ಅನ್ನೋ ಒಂದೇ ಮ್ಯಾಟ್ರ್ ಅಲ್ಲ, ಸರಿಯಾದ ರೀತಿಯಲ್ಲಿ ನೀವು ಮುಂಚೆನೆ ಪ್ಲಾನ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ತಗೊಂಡು ಟೆನ್ಷನ್ ತಗೊಂಡು ನಮ್ಮ ಗುರಿಗಳನ್ನ ಮುಟ್ಟೋ ಬದಲು ನಮ್ಮ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡೋದು ತುಂಬಾನೇ ಮುಖ್ಯ. ಕೆಲಸ ಕೂಡ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ನಾವು ಮಾಡೋ ಕೆಲಸ ಯಾವಾಗ್ಲೂ ಪ್ರಾಮಾಣಿಕವಾಗಿ ಕರೆಕ್ಟ್ ಆಗಿ ಮಾಡ್ಬೇಕಂತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಯಾರೆಲ್ಲ ನಿಮ್ಮ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಕ್ ಆಗ್ತಿಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ನಿಮ್ಗೆ ಪ್ಲಾನ್ ಮಾಡಕ್ ಆಗ್ತಿಲ್ಲ ಅನ್ನೋರೆಲ್ಲ ನನಗೆ ಮೆಸೇಜ್ ಹಾಕಿ, ಡೆಫಿನೆಟ್ಲಿ ನಾನು ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಹೇಗೆ ಪ್ಲಾನ್ ಮಾಡ್ಕೊಳ್ಳೋದು, ಹೇಗೆ ನಮ್ಮ ಲೈಫ್ ಅನ್ನ ತುಂಬಾ ಬ್ಯೂಟಿಫುಲ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.